ಒಂದು ವೇಳೆ ನಾವು ಈ ಮದುವೆ ಮಾಡಿಕೊಳ್ಳದಿದ್ದರೆ ಈ ನೀಚರು ನಮ್ಮ ಫೋಟೋಗಳನ್ನು ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಹಬ್ಬಿಸುತ್ತಾರೆ. ಆಗ ಉಳಿದಿರುವ ಸ್ವಲ್ಪ ಸ್ವಲ್ಪ ಮರ್ಯಾದೆಯೂ ಕೂಡ ಕಾಸಿನ ಕಿಮ್ಮತ್ತಿಗೆ ನೀಲವಾಗುತ್ತದೆ. ಹಾಗಾಗಿ ಇವರ ಮಾತಿಗೆ ಒಪ್ಪಿಕೊಳ್ಳುವುದೇ ಉತ್ತಮ. ಇಲ್ಲದಿದ್ದರೆ ಸದ್ಯಕ್ಕೆ ನಮ್ಮ ಮನೆಯವರಿಗೆ ಮಾತ್ರ ಮದುವೆಯ ವಿಷಯ ತಿಳಿಯುತ್ತದೆ. ಅವರನ್ನು ಹೇಗಾದರೂ ಮಾಡಿ ಒಪ್ಪಿಸಬಹುದು, ಕ್ಷಮೆ ಕೇಳಬಹುದು. ಆದರೆ ಒಂದು ವೇಳೆ ಈ ಕ್ರೂರ ಸಮಾಜಕ್ಕೆ ಇದು ತಿಳಿದರೆ ಈ ಜಗತ್ತು ನಮ್ಮನ್ನು ಟೀಕೆಗಳಿಂದ ಚುಚ್ಚಿ ಚುಚ್ಚಿ ಜೀವಂತವಾಗಿಯೇ ಸಾಯಿಸುತ್ತದೆ. ಆದುದರಿಂದ ಮೌನವಾಗಿ ಒಪ್ಪಿಕೊಳ್ಳಿ. ಇಲ್ಲದಿದ್ದರೆ ಆಗುವ ಪರಿಣಾಮಕ್ಕೆ ನೀನೇ ಜವಾಬ್ದಾರಳಾಗುತ್ತೀಯ. ನನ್ನ ವಿಷಯವೇನು ಬಿಡು. ನಾನು ಒಬ್ಬ ಗಂಡಸು. ಎಲ್ಲ ಒಂದು ಕಡೆ ನನ್ನ ದಾರಿಯನ್ನು ನಾನೇ ಕಂಡುಕೊಳ್ಳುತ್ತೇನೆ. ಆದರೆ ನೀನು ಒಬ್ಬ ಹೆಣ್ಣು. ಈ ವಿಷಪೂರಿತ ಜಗತ್ತನ್ನು ಒಂಟಿ ಹುಡುಗಿಯಾಗಿ ಹೇಗೆ ಎದುರಿಸುತ್ತೀಯಾ? ನೀನು ಕಾಲಿಟ್ಟಲ್ಲೆಲ್ಲ ಅವಮಾನ ಮತ್ತು ತಿರಸ್ಕಾರವೇ ನಿನ್ನ ಗತಿಯಾಗುತ್ತದೆ. ಯುವನ್ ಅವರ ಈ ಕಹಿ ಮಾತುಗಳು ತ್ರಿಷಾಳ ಎದೆಗೆ ಚೂರಿಯಂತೆ ಚುಚ್ಚುತ್ತಿತ್ತು. ಅವಳ ಕಣ್ಣುಗಳಿಂದ ಅಸಹಾಯಕತೆಯ ಅಸಂಖ್ಯಾತ ಕಣ್ಣೀರು ಹರಿಯಿತು. ಅವಳು ಜೀವನದ ಯಾವ ತಿರುವಿನಲ್ಲೂ ಇಂತಹ ಭಯಾನಕ ದೃಶ್ಯವನ್ನು ಕನಸಿನಲ್ಲೂ ಊಹಿಸಿರಲಿಲ್ಲ. ಮತ್ತು ಕೊನೆಗೆ ಭಾರವಾದ ಹೃದಯ ಹಾಗೂ ಮುರಿದು ಹೋದ ಅಸ್ತಿತ್ವದೊಂದಿಗೆ ಅವರಿಬ್ಬರು ಆ ನೋವಿನ ನಿರ್ಧಾರಕ್ಕೆ ಬಂದಿದ್ದರು. ನಂತರ ಕೆಲವೇ ಕ್ಷಣಗಳಲ್ಲಿ ಅವರಿಬ್ಬರ ಜೀವನದ ದಿಕ್ಕು ಸದಾಕಾಲಕ್ಕೂ ಬದಲಾಗಿ ಹೋಯಿತು. ತ್ರಿಷಾ ಶರ್ಮಾ ಈಗ ತ್ರಿಷಾ ಯುವನ್ ಮಲ್ಹೋತ್ರಾ ಆಗಿ ಬದಲಾಗಿದ್ದಳು. ಮದುವೆಯ ವಿಧಿ ವಿಧಾನಗಳು ಮುಗಿದ ಕೂಡಲೇ ಅವರು ದೇವಸ್ಥಾನದಿಂದ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದರು. ಕೆಲವು ಅಗತ್ಯ ಕಾಗದ ಪತ್ರಗಳ ಕೆಲಸವನ್ನು ಮುಗಿಸಿ ಅವರಿಬ್ಬರು ಆ ಭಯಾನಕ ಪೊಲೀಸ್ ಸ್ಟೇಷನ್ನಿಂದ ಹೊರಬಂದರು. ಯುವನ್ ಮುಖದಲ್ಲಿ ರಾಕ್ಷಸನಂತಹ ಕೋಪವಿತ್ತು ಮತ್ತು ಅವರು ಹುಚ್ಚರಂತೆ ರ್ಯಾಶ್ ಡ್ರೈವಿಂಗ್ ಮಾಡುತ್ತಾ ಕಾರನ್ನು ರಸ್ತೆಯಲ್ಲಿ ಓಡಿಸುತ್ತಿದ್ದರು. ಇಬ್ಬರ ಮೆದುಳು ಸಂಪೂರ್ಣವಾಗಿ ಮರಗಟ್ಟಿದಂತಿತ್ತು. ಈ ಅನಿರೀಕ್ಷಿತ ಪ್ರಳಯಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ಯಾರಿಗೂ ತಿಳಿಯುತ್ತಿರಲಿಲ್ಲ. ವಿಧಿಯು ಅವರ ಬೆತ್ತಲೆಯ ಅಸ್ತಿತ್ವವನ್ನು ನೋಡಿ ಹೀಯಾಳಿಸಿತ್ತು. ಆಗ ಒಂದು ಜೋರಾದ ಸದ್ದಿನೊಂದಿಗೆ ಕಾರು ನಿಂತಿತು. ಆಗ ತ್ರಿಷಾಳು ಹೆದರಿದ ಕಣ್ಣುಗಳಿಂದ ಸುತ್ತಮುತ್ತ ನೋಡಿದಳು. ಎದುರಿಗೆ ಅವಳ ಸ್ವಂತ ಮನೆಯಿತ್ತು ಮತ್ತು ಕ್ಷಣಾರ್ಧದಲ್ಲೇ ಅವಳ ಉಸಿರು ನಿಂತಂತಾಯಿತು. ಇಳಿದು ನಿನ್ನ ಮನೆಗೆ ಹೋಗು. ಕೆಲವೇ ದಿನಗಳಲ್ಲಿ ನಾನು ವಿಚ್ಛೇದನದ ಕಾಗದ ಪತ್ರಗಳನ್ನು ತಯಾರಿಸಿ ನಿಮ್ಮ ಮನೆಗೆ ಕಳುಹಿಸಿಕೊಡುತ್ತೇನೆ ಎಂದು ಆತ ನಿರ್ದಯತೆಯ ಎಲ್ಲ ಮಿತಿಗಳನ್ನು ಮೀರಿ ಮಾತನಾಡಿದನು. ತ್ರಿಷಾಳ ಎದೆಯಲ್ಲಿ ಯಾರೋ ಎದೆಯೊಳಗೆ ಚೂರಿಯಿಂದ ಚುಚ್ಚಿದಂತೆ ಒಂದು ಭಯಾನಕ ನೋವು ಉಂಟಾಯಿತು. ಸರ್, ಪ್ಲೀಸ್ ಹೀಗೆ ಮಾಡಬೇಡಿ. ನೀವು ನನ್ನೊಂದಿಗೆ ಒಳಗೆ ಬನ್ನಿ. ಇಲ್ಲದಿದ್ದರೆ ನನ್ನ ಮನೆಯವರು ನನ್ನನ್ನು ಕೊಂದು ಹಾಕುತ್ತಾರೆ. ಪ್ಲೀಸ್ ಈ ಪರಿಸ್ಥಿತಿಯಲ್ಲಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡಿ ಎಂದು ಅವಳು ಹತ್ತುಕೊಂಡು ನಡುಗುವ ಧ್ವನಿಯಲ್ಲಿ ಬೇಡಿಕೊಂಡಳು. ಅವಳ ಅಸಹಾಯಕತೆಯನ್ನು ನೋಡಿ ಸಿಟ್ಟು ಹಾಗೂ ಆತಂಕದಿಂದ ಯುವನ್ ಸ್ಟಿಯರಿಂಗ್ ವೀಲ್ ಮೇಲೆ ಪೂರ್ಣ ಶಕ್ತಿಯಿಂದ ಗುದ್ದಿದರು ಮತ್ತು ಕೊನೆಗೆ ಇಷ್ಟವಿಲ್ಲದಿದ್ದರೂ ತ್ರಿಷಾಳೊಂದಿಗೆ ಮನೆಯ ಒಳಗಡೆ ನಡೆದರು. ಬಾಗಿಲು ತಟ್ಟಿದಾಗ ತ್ರಿಷಾಳ ತಂದೆ ಶರ್ಮಾರವರು ಹೊರಗೆ ಬಂದರು. ಇಂತಹ ರಾತ್ರಿಯಲ್ಲಿ ಅವಳು ಮನೆಯೊಳಗೆ ಪ್ರವೇಶಿಸುವುದನ್ನು ನೋಡಿ ಅವರು ಕೋಪದಿಂದ ಅವಳ ಮೇಲೆ ಹರಿದು ಬಂದರು. ಅವರು ಅವಳಿಗೆ ಇನ್ನು ಕೆಲವು ಬೈಯುವುದರೊಳಗೆ ತ್ರಿಷಾಳೊಂದಿಗೆ ಒಬ್ಬ ಅಪರಿಚಿತ ಯುವಕನು ಈ ಸಮಯದಲ್ಲಿ ನಿಂತಿರುವುದನ್ನು ನೋಡಿ ಅವರಿಗೆ ತೀವ್ರ ಆಘಾತವಾಯಿತು. ಇವನು ಯಾರು ತ್ರಿಷಾ ಎಂದು ಅವರು ಅತ್ಯಂತ ತಣ್ಣನೆಯ ಮತ್ತು ಕಠಿಣ ಧ್ವನಿಯಲ್ಲಿ ಗದರಿದರು. ಆದರೆ ಅಪ್ಪ, ಇವರು ನನ್ನ ವಿಶ್ವವಿದ್ಯಾಲಯದ ಸರ್. ತಡವಾಯಿತು, ಹಾಗಾಗಿ ಇವರು ನನ್ನನ್ನು ಮನೆಗೆ ಬಿಡಲು ಬಂದಿದ್ದಾರೆ ಎಂದು ಅವಳು ಭಯದಿಂದ ನಡುಗುತ್ತಾ ತೊದಲಿದ್ದಳು. ರಾತ್ರಿ 4 ಗಂಟೆಗೆ ನೀನು ಮನೆಗೆ ಬರುತ್ತಿದ್ದೀಯ, ಅದು ಕೂಡ ಒಬ್ಬ ಪರಪುರುಷನ ಜೊತೆ. ನಾಚಿಕೆಗೇಡಿ ಹುಡುಗಿ. ಶರ್ಮಾ ಅವರ ಮುಖವು ಕೋಪದಿಂದ ಕಲ್ಲಿನಂತೆ ಕಠಿಣವಾಗಿತ್ತು. ಅವರ ಗರ್ಜಿಸುವ ಧ್ವನಿಯನ್ನು ಕೇಳಿ ಮನೆಯ ಇಡೀ ಸದಸ್ಯರು ತಮ್ಮ ತಮ್ಮ ಕೋಣೆಗಳಿಂದ ಹೊರಗೆ ಬಂದರು. ನಾನು ಯಾವುದೇ ಪರಪುರುಷನಲ್ಲ, ಇವಳು ನನ್ನ ಹೆಂಡತಿ ಎಂದು ಯುವನ್ ಇದ್ದಕ್ಕಿದ್ದಂತೆ ತಮ್ಮ ಮೌನ ಮುರಿದರು ಮತ್ತು ಒಂದು ಬಾಂಬ್ ಸಿಡಿದಂತೆ ಮಾತನಾಡಿದರು. ಅಲ್ಲಿ ಉಪಸ್ಥಿತರಿದ್ದ ಪ್ರತಿಯೊಬ್ಬ ವ್ಯಕ್ತಿಗೂ ಹಾವು ಕಚ್ಚಿದಂತಾಯಿತು. ತ್ರಿಷಾಳ ಕಣ್ಣುಗಳ ಮುಂದೆ ಗೋಡೆಗಳು ವೇಗವಾಗಿ ತಿರುಗಿದಂತಾಯಿತು. ಅವಳ ತಲೆಯು ಭೀಕರವಾಗಿ ಸುತ್ತಿತು. ಈಗ ತನ್ನ ಗತಿ ಏನಾಗಲಿದೆ ಎಂಬುದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ನಿರ್ಲಜ್ಜೆ ಎಂದು ಶರ್ಮಾರವರು ತಮ್ಮ ನಿಯಂತ್ರಣ ಕಳೆದುಕೊಂಡು ಕೋಪರಿಂದ ತ್ರಿಷಾಳ ಕಡೆಗೆ ಹಾಯ್ದು ಬಂದರು. ಆದರೆ ಯುವನ್ ಗುರಾಣಿಯಂತೆ ನಡೆದು ಬಂದರು. ನೀವು ನನ್ನ ಹೆಂಡತಿಯ ಮೇಲೆ ಕೈ ಮಾಡಲು ಸಾಧ್ಯವಿಲ್ಲ. ಈಗ ಇವಳು ನನ್ನ ಸೊತ್ತು ಎಂದು ಯುವನ್ ತಮ್ಮ ಕೆಂಪಾದ ಉರಿಯುತ್ತಿರುವ ಕಣ್ಣುಗಳಿಂದ ಶರ್ಮಾ ಅವರ ಕಡೆಗೆ ನೋಡುತ್ತಾ ಗರ್ಜಿಸಿದರು. ಇಲ್ಲಿಂದ ತೊಲಗಿ ಹೋಗು. ಇವಳನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ಇಂದಿನಿಂದ ಈ ಹುಡುಗಿ ನಮಗೆ ಸತ್ತಂತೆ ಎಂದು ಶರ್ಮಾರವರು ತಮ್ಮ ಮಗಳ ಕಡೆಗೆ ತಿರಸ್ಕಾರ, ಕೀಳರಿಮೆ ಮತ್ತು ದ್ವೇಷದಿಂದ ನೋಡುತ್ತಾ ಹೊಗಳಿದರು. ತ್ರಿಷಾಳ ಮಲತಾಯಿ ಮತ್ತು ಮಲತಾಯಿ ಮಕ್ಕಳು ಕೂಡ ತಮ್ಮ ಕಣ್ಣುಗಳಲ್ಲಿ ವಿಷವನ್ನು ತುಂಬಿಕೊಂಡು ಅವಳನ್ನು ನೋಡುತ್ತಿದ್ದರು. ತ್ರಿಷಾ ಅಳುತ್ತಾ ಅವರೆಲ್ಲರ ಕಡೆಗೆ ನೋಡಿದಳು. ಈಗ ಆ ಮನೆಯ ಹೊಸ್ತಿಲಲ್ಲಿ ಅವಳು ನಿಲ್ಲಲು ಯಾವುದೇ ಕಾರಣವಿರಲಿಲ್ಲ. ಮತ್ತು ನಂತರ ಬಿಕ್ಕಿ ಬಿಕ್ಕಿ ಅಳುತ್ತಾ ಸಣ್ಣ ಧ್ವನಿಯಲ್ಲಿ ಗೋಳಾಡುತ್ತಿದ್ದ ತ್ರಿಷಾಳನ್ನು ಕರೆದುಕೊಂಡು ಯುವನ್ ಮತ್ತೆ ಕಾರಿನಲ್ಲಿ ಬಂದು ಕೂತನು. ಅವಳ ಅದೃಷ್ಟವು ಈಗ ವಾಪಸಾತಿಯ ಯಾವುದೇ ದಾರಿಯಿಲ್ಲದ ಒಂದು ಅಜ್ಞಾತ ಮತ್ತು ಭಯಾನಕ ಕತ್ತಲೆಯ ಕಡೆಗೆ ಸಾಗಿತ್ತು. ಸುಮ್ಮನಿರು ಎಂದು ಯುವನ್ ಗರ್ಜಿಸಿ ಕಿರುಚಿದರು. ಅವಳು ಅಲ್ಲಿಯವರೆಗೆ ನಿರಂತರವಾಗಿ ಅಳುತ್ತಿದ್ದಳು.
ಅವರ ಈ ಭೀಕರ ಗರ್ಜನೆಗೆ ಹೆದರಿ ತ್ರಿಷಾ ಕೂಡಲೇ ಮೌನವಾದಳು. ಅವರು ಅವಳ ಟೀಚರ್ ಆಗಿದ್ದರು ಮತ್ತು ಏನೆಲ್ಲ ನಡೆಯುತ್ತಿತ್ತೋ ಅದು ಸಂಪೂರ್ಣವಾಗಿ ತಪ್ಪಾಗಿತ್ತು. ಯುವನ್ ಅವರಿಗೆ ಕಾರನ್ನು ಎಲ್ಲಾದರೂ ಹೋಗಿ ಗುದ್ದಿಸಬೇಕೆಂದು ಕೋಪವಿತ್ತು. ಆದರೆ ಅವರಿಗೆ ಏನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಸಾಲಾಗಿ ತಪ್ಪುಗಳ ಮೇಲೆ ತಪ್ಪು ಮಾಡುತ್ತಿದ್ದರು. ಮೊದಲ ತಪ್ಪು ತ್ರಿಷಾಳಿಗೆ ರಾತ್ರಿಯ ಸಮಯದಲ್ಲಿ ಲಿಫ್ಟ್ ನೀಡಿದ್ದು. ಎರಡನೇ ದೊಡ್ಡ ತಪ್ಪು ಪೊಲೀಸರಿಂದ ಲಿಫ್ಟ್ ಕೇಳಿದ್ದು. ಮತ್ತು ಮೂರನೇ ದೊಡ್ಡ ತಪ್ಪು ಮನೆಯವರ ಎದುರು ಅವಳನ್ನು ತನ್ನ ಹೆಂಡತಿ ಎಂದು ಒಪ್ಪಿಕೊಂಡಿದ್ದು. ಒಂದು ವೇಳೆ ಮನೆಯವರ ಮುಂದೆ ಅವಳನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳದಿದ್ದರೆ ಅವರು ಕೆಲವು ಕೆಟ್ಟ ಮಾತುಗಳನ್ನು ಆಡಿ ಆ ಸಮಯದಲ್ಲಿ ಅವಳನ್ನು ಮನೆಯಿಂದ ಹೊರ ಹಾಕುತ್ತಿದ್ದರು. ಆಮೇಲೆ ಆ ಹುಡುಗಿಯೊಂದಿಗೆ ಅವಳ ಮನೆಯವರು ಏನೇ ಮಾಡಿದರೂ ಇವರಿಗೆ ಸಂಬಂಧವಿರಲಿಲ್ಲ. ಸುಮಾರು ಅರ್ಧ ಗಂಟೆಯ ನಂತರ ಕಾರು ಒಂದು ಅದ್ದೂರಿ ಬಂಗಲೆಯ ಮುಂದೆ ಬಂದು ನಿಂತಿತು. ಕಾರಿನಿಂದ ಹೊರ ಬರುತ್ತಾ ಅವರು ಬಾಗಿಲನ್ನು ಜೋರಾಗಿ ಅಪ್ಪಳಿಸಿದರು. ಅದನ್ನು ನೋಡಿ ಅಳುತ್ತಿದ್ದ ತ್ರಿಷಾ ಹೆದರಿ ಬೆಚ್ಚಿ ಬಿದ್ದಳು. ಅನಿವಾರ್ಯವಾಗಿ ಅವಳು ಕೂಡ ಕಾರಿನ ಬಾಗಿಲು ತೆರೆದು ಹೊರಬಂದು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಒಳಗೆ ಬಂದಳು. ಅಲ್ಲಿ ಯುವನ್ ಸ್ವಲ್ಪ ಹೊತ್ತಿನ ಹಿಂದೆಯೇ ಮಾಯವಾಗಿದ್ದರು. ತಮ್ಮ ಸ್ವಂತ ಪ್ರೊಫೆಸರ್ ಮನೆಯಲ್ಲಿ ಅದು ಅವರ ಹೆಂಡತಿಯಾಗಿ ಬಂದು ನಿಲ್ಲುವುದು ಅವಳಿಗೆ ನಾಚಿಕೆಯಿಂದ ಮುಳುಗಿ ಸಾಯುವಂತಿತ್ತು. ಆ ಮ್ಯಾನ್ಷನ್ ಹೊರಗಿನಿಂದ ಎಷ್ಟು ಸುಂದರವಾಗಿತ್ತೋ ಒಳಗಿನಿಂದ ಅಷ್ಟೇ ಅದ್ಭುತವಾಗಿತ್ತು ಮತ್ತು ತಾನು ಯಾವುದೋ ಸ್ವರ್ಗಕ್ಕೆ ಬಂದಂತೆ ತ್ರಿಷಾಳಿಗೆ ಅನಿಸಿತು. ಅವಳು ಮನೆಯನ್ನು ವೀಕ್ಷಿಸಿರುವಷ್ಟರಲ್ಲಿ ಯುವನ್ ಮತ್ತೆ ಎದುರಿಗೆ ಬಂದರು ಮತ್ತು ಹೊರಟಾದ ಧ್ವನಿಯಲ್ಲಿ, ಈ ಎದುರಿನ ಕೋಣೆ ನಿನ್ನದು. ನನ್ನ ಕಣ್ಣ ಮುಂದೆ ಕನಿಷ್ಠ ಪಕ್ಷ ಬರದಂತೆ ನೋಡಿಕೊ, ಅರ್ಥವಾಯ್ತಾ ಎಂದು ಹೇಳಿ ವಾಪಸ್ ಹೋದರು. ಯಾವುದೇ ಅರಮನೆಗಿಂತ ಕಡಿಮೆಯಿಲ್ಲದ ಮತ್ತು ಪ್ರತಿಯೊಂದು ವಸ್ತುವು ಅತ್ಯಂತ ಅಂದವಾಗಿ ಅಲಂಕರಿಸಲ್ಪಟ್ಟಿದ್ದ ಆ ಕೋಣೆಗೆ ಅವಳು ನೋಯುತ್ತಿರುವ ಹೃದಯದೊಂದಿಗೆ ಕಾಲಿಟ್ಟಳು. ಅವಳು ತನ್ನ ದುಪ್ಪಟ್ಟವನ್ನು ಒಂದು ಕಡೆ ಇಟ್ಟು ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋದಳು. ಹೊರಬಂದಾಗ ಬಾಯಾರಿಕೆಯಿಂದ ಅವಳ ಗಂಟಲಿನಲ್ಲಿ ಮುಳ್ಳುಗಳು ಚುಚ್ಚಿದಂತಾಗುತ್ತಿತ್ತು. ಅವಳು ನೀರು ಕುಡಿಯುವ ಉದ್ದೇಶದಿಂದ ಕೋಣೆಯಿಂದ ಹೊರ ಬಂದಳು. ಆಗ ಯೋಚನೆಯಿಲ್ಲದೆ ಎದುರಿನಿಂದ ಬರುತ್ತಿದ್ದ ಯುವನ್ ಅವರೊಂದಿಗೆ ಡಿಕ್ಕಿ ಹೊಡೆದಳು. ಅವಳು ಬಿದ್ದು ಹೋಗುವ ಮುನ್ನ ಯುವನ್ ತಕ್ಷಣವೇ ಅವಳನ್ನು ಹಿಡಿದು ತನ್ನ ತೋಳುಗಳ ಬಳಕೆಯಲ್ಲಿ ಭದ್ರವಾಗಿ ತಪ್ಪಿಕೊಂಡರು. ಮುಂದುವರಿಯಿತು.